ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಶ್ರಾವಣ ಸಚಿವ ಆನಂದ್ ಸಿಂಗ್ ಅವರ ಶೈಕ್ಷಣಿಕ ಕಾಳಜಿಗೆ ಅಭಿನಂದಿಸಿದ ಗುರುವಿಂದ ಹಾಗೂ ವಿದ್ಯಾರ್ಥಿಗಳು. ಈಗ ವಾರ್ತೆಗಳ ವಿವರ. ಶ್ರಾವಣ ಮಾಸದ ಕೊನೆಯ ಶನಿವಾರದ ದಿನದಂದು ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ಬರುವ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಏರ್ಪಡಿಸಲಾಗಿತ್ತು. ಅದೇ ರೀತಿ ಪ್ರತಿ ವರ್ಷದಂತೆ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಹೀಗೆ ದಿನಾಂಕ 27ರಂದು ನಗರದ ಹೊರವಲಯದಲ್ಲಿ ಬರುವ ಭಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆ ಶನಿವಾರದ ನಿಮಿತ್ತ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಪೂಜೆ ನಡೆಸಿ ಭಕ್ತಿ ಸಮರ್ಪಿಸಲಾಗಿತ್ತು. ಹೀಗೆ ಬೆಳಗ್ಗೆಯಿಂದಲೇ ದೇಗುಲಕ್ಕೆ ಸಾಗಿ ಬಂದ ಭಕ್ತರು ಆಂಜನೇಯ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಅದೇ ರೀತಿ ಸಂಡೂರು ರಸ್ತೆಯಲ್ಲಿ ಬರುವ ಕಣಿವೆರಾಯಸ್ವಾಮಿ ದೇವಸ್ಥಾನದಲ್ಲಿ ಪೂಜಾರಿಗಳಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಲಾಗಿತ್ತು. ಏನು ಗೊತ್ತಿಲ್ಲ ನಾನು ಹೊತ್ತಾಗ ಬಂದ್ಬಿಟ್ಟಿನ ಇವತ್ತು ಅಲ್ಲೇ ಬಂದು ಅದೇ ರೀತಿ ರೈತರ ಆರಾಧ್ಯ ದೈವ ಒಡಕರಾಯಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಪೂಜೆಗೈದು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಅದೇ ರೀತಿ ಚಿತ್ರಕೇರಿ ಬಳಿ ಬರುವ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಆಕಾಶವಾಣಿಯಲ್ಲಿ ಬರುವ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. ಅದೇ ರೀತಿ ಪ್ರತಿ ವರ್ಷದಂತೆ ನೆರೆದ ಸದ್ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಿ 2022ನೇ ಸಾಲಿನ ಶ್ರಾವಣ ಮಾಸದ ಕೊನೆ ಶನಿವಾರವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸಲಾಯಿತು. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ವಾರದ ಈ ಏರಿಯಾದ ನಿವಾಸಿಯಾಗಿ ಸತತ 9 ವರ್ಷಗಳ ಕಾಲ ಶ್ರೀ ಬಾಲಾಂಜನೇಯ ಸೇವಾ ಸಮಿತಿಯಿಂದ ಶ್ರಾವಣ ಮಾಸದ ಕಡೆ ಶನಿವಾರದಂದು ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆಯನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತೀವಿ. ಇದಕ್ಕೆ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಾಯ ಸಹಕಾರ ನೀಡ್ತಾರೆ. ಪ್ರತಿ ವರ್ಷ ಆ ಬಾಲಾಂಜನೇಯ ಎಲ್ಲರಿಗೂ ಇದೇ ರೀತಿಯಾಗಿ ಸಹಾಯ ಸಹಕಾರ ಅವರು ನೀಡುವಂಥ ಒಂದು ಮನೋಭಾವ ಕೊಡಲಂತ ಹಾರೈಸುತ್ತೇನೆ. ಜೈ ಶ್ರೀ ಆಂಜನೇಯ. ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಪ್ರಯುಕ್ತ
ಇಂದು ಚಿತ್ರಿಕೇರಿಯಲ್ಲಿ ಅಭಿಷೇಕ ಮತ್ತು ಬೆಣ್ಣೆ ಅಲಂಕಾರ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ಹಂಚುವ ಕಾರ್ಯಕ್ರಮ ಯೋಜನೆ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರು ಮತ್ತು ನಮ್ಮ ದೈವಸ್ಥರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಮಾಡ್ತಾಯಿದ್ವಿ. ಪ್ರತಿ ವರ್ಷ ಅಂದರೆ 3ನೇ ಸೋಮವಾರ ಇಲ್ಲ 2ನೇ ಸೋಮವಾರ ಮಾಡ್ತಿದ್ವಿ. ಈ ವರ್ಷ ಬಂದುಬಿಟ್ಟು ಒಂದು 5 ಶನಿವಾರ ಬಂದಿರೋದ್ರಿಂದ ಈ ಒಂದು ಬಲಮುಖ ಆಂಜನೇಯ ಸ್ವಾಮಿಯ ಅನ್ನಪ್ರಸಾದ ಮತ್ತು ಅಭಿಷೇಕವನ್ನು ಇಂದು ಇಟ್ಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಮುಖಾಂತರ ನಾವು ಹೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್. ಕ್ರೂರಿ ಕೊರೋನಾ ಹಾವಳಿಯಿಂದಾಗಿ ಹಬ್ಬ ಹರಿದಿನಗಳ ಆಚರಣೆಗೆ ಬ್ರೇಕ್ ಹಾಕಲಾಗಿತ್ತು. ಸದ್ಯ ದೇಶದಲ್ಲಿ ಕೋವಿಡ್ ಪ್ರಕರಣ ಬಹುತೇಕವಾಗಿ ಇಳಿಮುಖ ಕಂಡಿರುವ ಹಿನ್ನೆಲೆಯಲ್ಲಿ ಅದ್ದೂರಿ ಆಚರಣೆಗೆ ಅವಕಾಶ ಕಲ್ಪಿಸಲಾಗಿ ಗಣೇಶ ಚತುರ್ಥಿ ನಿಮಿತ್ತ ವಿವಿಧ ಭಂಗಿಯ ಗಣೇಶನ ವಿಗ್ರಹಗಳು ಮಾರಾಟಕ್ಕೆ ಸಿದ್ಧಗೊಂಡಿವೆ. ಹೌದು, ಕಲ್ಕತ್ತಾ ಮೂಲದ ಕಲಾವಿದರು ಪ್ರತಿ ವರ್ಷದ ಗಣೇಶನ ಚತುರ್ಥಿ 4-5 ತಿಂಗಳು ಇರುವಾಗಲೇ ನಗರದ ವಿವಿಧ ಏರಿಯಾಗಳಲ್ಲಿ ಗಣೇಶನ ವಿಗ್ರಹಗಳನ್ನು ತಯಾರಿಸುವಲ್ಲಿ ತೊಡಗಿಸಿಕೊಳ್ತಾರೆ. ಗಣೇಶ ಉತ್ಸವ ಆಚರಣಾ ಸಮಿತಿಯ ಅಪೇಕ್ಷೆಯ ಮೇರೆಗೆ ವಿವಿಧ ಭಂಗಿಯ ಗಣೇಶನ ವಿಗ್ರಹಗಳನ್ನು ತಯಾರಿಸಲಾಗಿದೆ. ವಿಶೇಷವೆಂದರೆ ಗಣೇಶನ ವಿಗ್ರಹದ ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಗ್ರಹವನ್ನು ತಯಾರಿಸಲಾಗಿದೆ. ಈ ಬಾರಿ ನಗರದ ವಿವಿಧ ಏರಿಯಾಗಳಲ್ಲಿ ಪ್ರಥಮ ಆರಾಧಕನ ವಿಗ್ರಹದ ಜೊತೆಗೆ ಅಪ್ಪುರವರ ವಿಗ್ರಹವನ್ನ ಪೂಜಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಗರದ ವಿವಿಧ ಏರಿಯಾಗಳಲ್ಲಿ ಗಣೇಶ ಉತ್ಸವ ಆಚರಣಾ ಸಮಿತಿಗಳಿಂದ ವೇದಿಕೆಯನ್ನ ಸಿದ್ಧಪಡಿಸುವ ಕಾರ್ಯ ನಡೆದಿದೆ. ಹೌದ್ರಿ. ಪೇಂಟಿಂಗ್ ಮಾಡಿದ್ಮೇಲೆ ಇನ್ನೊಂದ್ಸಲ ಬಂದು ಡಾಕ್ಟರ್ ಮಾಡ್ಕೊಂಡು ಎಲ್ಲ ಪೇಂಟಿಂಗ್ ಆದ ಪೇಂಟಿಂಗ್ ಹೇಳ ಕಪ್ಪೋತಾವೆ ಪೇಂಟಿಂಗ್ ಆಡ್ 2 दिन 3 ವಿಧಾನಸಭಾ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಿಂದ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡಿ ಪಕ್ಷವನ್ನ ಹೆಚ್ಚಿನ ರೀತಿಯಲ್ಲಿ ಸಂಘಟಿಸುವ ಕಾರ್ಯ ಮಾಡಲಾಗುತ್ತಿದೆ. ಹೀಗೆ ನಗರದಲ್ಲಿ ಬರುವ ಎಂಪಿ ಪ್ರಕಾಶ್ ನಗರದಲ್ಲಿನ ಮಹಾಲಕ್ಷ್ಮಿ ದೇಗುಲದ ಕಲ್ಯಾಣ ಮಂಟಪದಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಅಡಿಯಲ್ಲಿ ಸರ್ವೋದಯ ಸಂಕಲ್ಪ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಕಾಂಗ್ರೆಸ್ ಮುಖಂಡರಿಂದ ದೀಪ ಬೆಳಗಿಸುವ ಮೂಲಕ ಸರ್ವೋದಯ ಸಂಕಲ್ಪ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಗೆಲುವಿನ ಕುರಿತಾಗಿ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮಗಳ ಕುರಿತಾಗಿ ಶಿಬಿರದಲ್ಲಿ ಚರ್ಚೆ ನಡೆಸಲಾಯಿತು. ಅದೇ ರೀತಿ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ಜನರ ಮುಂದಿರಿಸಿ ಈಗಿನ ರಾಜ್ಯ ಸರ್ಕಾರದ ವೈಫಲ್ಯಗಳ ಕುರಿತು ಮತದಾತ ಪ್ರಭುಗಳಿಗೆ ಮನದಟ್ಟು ಮಾಡುವ ಮೂಲಕ ಪಕ್ಷದ ಸಂಘಟನೆ ಮಾಡಬೇಕೆಂದು ಶಿಬಿರದಲ್ಲಿ ಚರ್ಚಿಸಲಾಯಿತು. ಇದೇ ತಿಂಗಳು 29ರಿಂದ ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ತಾಂಡಾದಿಂದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದಿಂದ ಗ್ರಾಮ ಸಂಪರ್ಕ ಅಭಿಯಾನ ನಡೆಸಲಾಗುತ್ತಿದೆ. ಪಕ್ಷದ ಸಂಘಟನೆಯ ದೃಷ್ಟಿಯಿಂದಾಗಿ ಈ ಅಭಿಯಾನವನ್ನ ಪ್ರಾರಂಭಿಸಲಾಗುತ್ತಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷದ ವಿಜಯನಗರ ಜಿಲ್ಲಾ ಘಟಕದ ಸಂಚಾಲಕರಾದ ಕಾಳಿದಾಸ್ ರವರಿಂದ ಸ್ಥಳೀಯ ವಿಜಯನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬರುವ ಪ್ರತಿ ಗ್ರಾಮಾಂತರ ನಿವಾಸಿಗರಿಗೆ ಆಮ್ ಆದ್ಮಿ ಪಕ್ಷದ ಕಾರ್ಯವೈಖರಿ ಹಾಗೂ ಆಡಳಿತದ ಕುರಿತು ಪರಿಚಯಿಸುವ ನಿಟ್ಟಿನಲ್ಲಿ ಗ್ರಾಮ ಸಂಪರ್ಕ ಅಭಿಯಾನವನ್ನ ಇದೇ ತಿಂಗಳು 29ರಂದು ಕೂಡ್ಲಿಗಿ ತಾಲೂಕಿನ ಚಿಕ್ಕಜೋಗಿಹಳ್ಳಿ ತಾಂಡಾದಿಂದ ಪ್ರಾರಂಭಿಸಲಾಗುವುದು. ಜೊತೆಗೆ ಇಂದಿನ ಸರ್ಕಾರದ ಜನವಿರೋಧಿ ನೀತಿಗಳ ಕುರಿತು ತಿಳಿ ಹೇಳುವುದರೊಂದಿಗೆ ಪಕ್ಷದ ಸಂಘಟನೆಯನ್ನ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ನನ್ನ ಹೆಸರು ಕಾಳಿದಾಸ್ ಅಂತೇಳಿ. ಈಗ ನಾವೇನು ಗ್ರಾಮ ಸಂಪರ್ಕ ಅಭಿಯಾನ ಅಂತೇಳಿ ನಮ್ಮ ಪಕ್ಷದಿಂದ 29ನೇ ತಾರೀಕು ಚಿಕ್ಕಜೋಗಳ್ಳಿ ತಾಂಡಾದಿಂದ ಕೂಡ್ಲಿಗೆ ತಾಲೂಕು ಚಿಕ್ಕಜೋಗಳ್ಳಿ ತಾಂಡಾದಿಂದ ನಾವು ಪ್ರಾರಂಭ ಮಾಡಲಿಕ್ಕೆ ಈಗ ನಿರ್ಣಯ ಮಾಡ್ಕೊಂಡಿದ್ದೀವಿ. ಕಾರಣ ಏನಂತಂದರೆ, ಪ್ರತಿ ಗ್ರಾಮದಲ್ಲಿನೂ ಆಮ್ ಆದ್ಮಿ ಪಾರ್ಟಿ ಬಗ್ಗೆ, ಅದರ ಕಾರ್ಯವೈಖರಿ ಬಗ್ಗೆ ಹಾಗೂ ಇವತ್ತು ದೇಶದಲ್ಲಿ ನಡೀತಿರುವಂಥ ಒಂದು ಪರಿಸ್ಥಿತಿ
ಏನು ಆಗ್ತಿದೆ, ನಾವು ಏನು ಮಾಡ್ಬೋದು, ನಮ್ಮ ಜವಾಬ್ದಾರಿಗಳು ಏನಿದೆ ಅಂತೇಳಿ ಅದ್ರ ಬಗ್ಗೆನೂ ನಾವು ಜನರಲ್ಲಿ ಅಭಿಪ್ರಾಯ ಮತ್ತು ಒಂದು ಅವೇರ್ನೆಸ್ ಮಾಡಲಿಕ್ಕೆ ಈ ಗ್ರಾಮ ಸಂಪರ್ಕ ಅಭಿಯಾನ ಅಡಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದೇ ಗ್ರಾಮ ಸಂಪರ್ಕ ಅಭಿಯಾನ ಜೊತೆಗೆ ನಾವು ಆಮ್ ಆದ್ಮಿ ಪಾರ್ಟಿ ಏನು ಸೇರ್ಕೊಳ್ಳೋ ಅಂಥ ಒಂದು ಅಭಿಯಾನನೂ ಒಂದು ಪ್ರಾರಂಭ ಮಾಡ್ತಿದ್ದೀವಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಎಲ್ಲ ಪಕ್ಷಗಳು ಈಗ ನಾವು ನೋಡಿರೋಂಥ ಪಕ್ಷಗಳು 75 ವರ್ಷ ಸ್ವಾತಂತ್ರ್ಯ ಬಂದ ನಂತರನೂ ನಾವು ಇನ್ನೂ ಜಾತಿ ಮತ ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆನೇ ಮಾತಾಡ್ತೀವಿ ಬಿಟ್ಟರೆ ಅಭಿವೃದ್ಧಿ ಮತ್ತು ಯುವಕರಿಗೆ ಏನು ಬೇಕೋ ಉದ್ಯೋಗ ಅದ್ರ ಬಗ್ಗೆ ಕೇವಲ ಮಾತುಗಳಾಗಿ ಉಳ್ಕೊಂಡಿರೋದು ನೋಡ್ತಿದ್ದೀವಿ. ಈಗ ಮಾಡಲಾಗಿ ಇಡೀ ಪ್ರಪಂಚನೇ ದಿಲ್ಲಿ ಮತ್ತು ಪಂಜಾಬಲ್ಲಿ, ದಿಲ್ಲಿ ಮಾಡಲಾಗಿ ತಗೊಂಡು ಅನೇಕ ರಾಷ್ಟ್ರಗಳಿಂದ ಅನೇಕ ದೇಶಗಳಿಂದ ಬಂದು ಅಲ್ಲಿ ಅಧ್ಯಯನ ಮಾಡೋದು ನಡೀತಾ ಇದೆ. ಅಂಥ ಒಂದು ನಾಯಕತ್ವ ಅಡಿಯಲ್ಲಿ ಇಡೀ ಭಾರತ ದೇಶ ಬರಬೇಕಂತಂದರೆ ಎಲ್ಲ ಜನರು ಆಮ್ ಆದ್ಮಿ ಪಾರ್ಟಿಗೆ ಕೈ ಜೋಡಿಸ್ಬೇಕು. ಹಂಗಾಗಿ ಎಲ್ಲ ಯುವಕರು, ಬುದ್ಧಿಜೀವಿಗಳು ಎಲ್ಲರೂ ಈ ಪಾರ್ಟಿ ಜೊತೆಗೆ ಸೇರಿಕೊಂಡು ಈ ಪಾರ್ಟಿಗೆ ಬೆಂಬಲಿಸಿ ನಮ್ಮ ದೇಶನ ನಾವು ಉಳಿಸ್ಕೊಳ್ಳೋಂಥ ಪ್ರಯತ್ನದಲ್ಲಿ ನಾವು ಮುಂದಾಗಬೇಕಂತೇಳಿ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾಯಕ ಸಮುದಾಯದ ಕೇರಿಗಳಲ್ಲಿ ಬರುವ ಮ್ಯಾಸಗೇರಿಯಲ್ಲಿ ದಾನಿಗಳ ಹಾಗೂ ಭಕ್ತರ ಸಹಕಾರದಿಂದ ಕೊಂಗಮ್ಮ ಹಾಗೂ ಹುಲಿಗೆಮ್ಮ ದೇವಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 27ರಂದು ಗಂಗಾ ಪೂಜೆ ನೆರವೇರಿಸಲಾಯಿತು. ಹೌದು, ಮ್ಯಾಸಗೇರಿಯಲ್ಲಿ ಹುಲಿಗೆಮ್ಮ ಹಾಗೂ ಕೊಂಗಮ್ಮ ದೇವಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 27ರಂದು ಮ್ಯಾಸಗೇರಿ ದೈವಸ್ಥರು ಹಾಗೂ ಭಕ್ತರಿಂದ ಗಂಗಾ ಪೂಜೆ ಮೆರವಣಿಗೆ ನಡೆಸಲಾಯಿತು. ದಿನಾಂಕ 28ರಂದು ಭಾನುವಾರ ನೂತನವಾಗಿ ನಿರ್ಮಿಸಿರುವ ಕೊಂಗಮ್ಮ ಹಾಗೂ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಹೋಮ ಹವನಾದಿಗಳನ್ನು ಜರುಗಿಸಲಾಗುವುದು. ಇನ್ನು ದಿನಾಂಕ 29ರಂದು ಅಮ್ಮನವರ ಪ್ರತಿಷ್ಠಾಪನೆ ಹಾಗೂ ದೇಗುಲಕ್ಕೆ ನಿರ್ಮಿಸಿದ ಗೋಪುರಕ್ಕೆ ಕಳಸಾರೋಹಣ ನಡೆಸಲಾಗುತ್ತಿದೆ. ಇನ್ನು ಮ್ಯಾಸಗೇರಿ ದೈವಸ್ಥರ ಕೋರಿಕೆಯ ಮೇರೆಗೆ ಸಚಿವ ಆನಂದ್ ಸಿಂಗ್ ರವರಿಂದ ಕೊಂಗಮ್ಮ ಹಾಗೂ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ನಿರ್ಮಿಸಿದ ಗೋಪುರಕ್ಕೆ ಅಳವಡಿಸಲು 5 ಕಳಸಗಳನ್ನು ಮ್ಯಾಸಗೇರಿ ದೈವಸ್ಥರಿಂದ ದಿನಾಂಕ 27ರಂದು ಹಸ್ತಾಂತರಿಸಿದ್ದಾರೆ. ಇನ್ನು ಸಚಿವ ಆನಂದ್ ಸಿಂಗ್ ರವರ ಧಾರ್ಮಿಕ ಹಾಗೂ ಸಮಾಜಮುಖಿ ಸೇವೆಗೆ ಮ್ಯಾಸಗೇರಿ ದೈವಸ್ಥರು ಮತ್ತು ಮುಖಂಡರು ಈ ವೇಳೆ ಅಭಿನಂದನೆ ತಿಳಿಸಿದ್ದಾರೆ. ಹನ್ನೊಂದು ಗಂಟೆಗೆಲ್ಲ ತಾವು ಸೋಮವಾರ ರೆಡಿ ಇದ್ರೆ ನಾವು ಇಲ್ಲಿಗೆ ಬಂದು ರೆಡಿ ತಾವು ಬಂದು ಕರ್ಕೊಂಡು ಹೋಗಂತ ಹೇಳಿ ರೆಡಿ ಆಗಿಬಿಡೋಣ. ಒಂದು ಅರ್ಧ ಗಂಟೆ ಹೆಚ್ಚು ನಾವು ಮುಂಚಿತ ಬಂದು ಕರ್ಕೊಂಡು ಹೋಗ್ತಾನೆ. ಯಾರ ಕೈಯಿಂದ ಅದೃಷ್ಟ
ಬೇಸಾಗಿ ತಿರುಸಲ್ಲಿ ಆಮೇಲೆ ಬಂದು ಗಾಡಿನಲ್ಲಿ ಹೋಗ್ಬಿಡ್ರಿ ಅದೊಂದು ಮುಂದೆ ಗಂಡ ಬಣ್ಣ ಗಿಣ್ಣ ಹಾಕೋಣ ಅಂತೇಳಿ ಏನು ಅಮಾಸಿ ಒಳ್ಳೆ ಊಟ ಯಾರಿಗೆ ಹೇಳಿರಿ ಕಳೆದ 18 ವರ್ಷಗಳಿಂದ ಸಚಿವ ಆನಂದ್ ಸಿಂಗ್ ರವರು 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ಸ್ ವಿತರಿಸಿಕೊಂಡು ಬರುತ್ತಿದ್ದಾರೆ. ಈ ಕಾಯಕ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿಯೂ ಕೂಡ ಮುಂದುವರೆದಿದೆ. ಹೌದು, 90 ವಿಜಯನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿರುವ ಶ್ರೀಶಂಕರ್ ಆನಂದ್ ಸಿಂಗ್ ಫೌಂಡೇಶನ್ ತಂಡವು ಶಾಲಾ ಕಾಲೇಜುಗಳಿಗೆ ತೆರಳಿ ಆಯಾ ತರಗತಿಗಳ ಅನುಗುಣವಾಗಿ ಉಚಿತ ನೋಟ್ಬುಕ್ಸ್ ವಿತರಿಸುವ ಕಾರ್ಯ ನಿತ್ಯವೂ ನಡೆದಿದೆ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 240 ಶಾಲೆಗಳು 60 ಕಾಲೇಜುಗಳು ಬರುತ್ತಿದ್ದು 40,000 ವಿದ್ಯಾರ್ಥಿಗಳು ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲೇ ಶಿಕ್ಷಣ ಪಡೆಯುತ್ತಿದ್ದಾರೆ. ಹೀಗೆ 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಬರೋಬ್ಬರಿ 4 ಲಕ್ಷ ನೋಟ್ಬುಕ್ಸ್ಗಳನ್ನು ವಿತರಿಸಲಾಗುವುದು. ಹೀಗೆ ಪ್ರತಿ ವರ್ಷ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿಕೊಂಡು ಬರುತ್ತಿರುವ ಸಚಿವ ಆನಂದ್ ಸಿಂಗ್ ರವರಿಗೆ ಆಯಾ ಶಾಲಾ ಗುರುವೃಂದ ಹಾಗೂ ವಿದ್ಯಾರ್ಥಿಗಳು ಕೃತಜ್ಞತೆ ತಿಳಿಸಿದ್ದಾರೆ. ಇನ್ನು ಸಿದ್ಧಾರ್ಥ್ ಸಿಂಗ್ ರವರಿಂದ ಇನ್ನಷ್ಟು ಜನಸೇವೆ ಮಾಡುವಂತಾಗಲೆಂದು ಹಾರೈಸಿದ್ದಾರೆ. ಇನ್ನು ಶ್ರೀಶಂಕರ್ ಆನಂದ್ ಸಿಂಗ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ಧಾರ್ಥ್ ಸಿಂಗ್ ರವರು ತಾವೇ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ವಿತರಿಸುವ ಮೂಲಕ ವೈಯಕ್ತಿಕ ಭವಿಷ್ಯ ಕಟ್ಟಿಕೊಳ್ಳುವುದರ ಜೊತೆಗೆ ದೇಶ ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಇವತ್ತು ಆನಂದ್ ಸಿಂಗ್ ಅವರು ಸರ್ ಹೇಳಿದಂಗೆನೆ ಸಾರ್ವಜನಿಕ ಜೀವನದಲ್ಲಿ ಕಾಲು ಇಟ್ಟು ಹೆಜ್ಜೆ ಇಡೋಕ್ಕಿಂತ ಮುಂಚೆನೆ ಇಂಥ ಒಂದು ಸೇವಾ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಿ ಬರ್ತಿದ್ದಾರೆ. ಅವರು ಚಿಕ್ಕವನಿದ್ದಾಗ ಒಂದು ಪಾಠ ಕಲಿಸಿದ್ರು. ಪಾಠ ಅಂದ್ರೆ ಅವ್ರದ್ದು ಒಂದು ಬುದ್ಧಿ ಮಾತು. ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೇನು ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಂದ್ರೆ ಅವ್ರ ಲೆಕ್ಕಾಚಾರ ಇದು, 1 ರೂಪಾಯಿ ಸಂಪಾದನೆ ಮಾಡಿದ್ರೆ 3/4 ಭಾಗ ಸಮಾಜಕ್ಕೆ ಹೋಗ್ಬೇಕು ಅಂತ ಹೇಳಿ. ಅದೇ ಮಾತು ಮೇಲೆ ಅವರು ಇವತ್ತು ನಡ್ಕೊಂತ ಬರ್ತಿದ್ದಾರೆ. ಅವರು ಈ ದಾನ ಕಾರ್ಯಕ್ರಮಗಳು ಶುರು ಮಾಡ್ಕೊಂಡಿರೋದೇ ಒಬ್ಬ ಮನುಷ್ಯನ ನೀರಡಿಕೆಯನ್ನು ಆರಿಸೋ ಪ್ರಯತ್ನ ಮಾಡಿ ಉಚಿತ ಕುಡಿಯೋ ನೀರಿನ ವ್ಯವಸ್ಥೆ ಕೊಟ್ಟು, ಅದಾದ್ಮೇಲೆ ಸರ್ ಹೇಳ್ದಂಗೆ ಪುಸ್ತಕಗಳು ವಿತರಣೆ ಮಾಡೋದು, ಹಬ್ಬಕ್ಕೆ ಎಲ್ಲ ಧರ್ಮಗಳ ಹಬ್ಬಕ್ಕೆ ಮಹಿಳೆಯರಿಗೆ ವಿಶೇಷವಾಗಿ ವಸ್ತ್ರದಾನವನ್ನು ಮಾಡೋ ಮುಖಾಂತರ ಅವರಿಗೆ ಒಂದು ಗೌರವ ಸಲ್ಲಿಸೋದು. ಇದೊಂದು ನಮ್ಮ ಕುಟುಂಬಕ್ಕೆ ಒಂದು ಸಾಂಪ್ರದಾಯಿಕವಾಗಿ ಒಂದು ಚಟುವಟಿಕೆ ಬೆಳ್ಕೊಂಡು ಬಂದಿದೆ. ಅದೇ ರೀತಿ ಈ ವರ್ಷ ದಿವಂಗತ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಿನಲ್ಲಿ ಈ ಪುಸ್ತಕಗಳು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಆನಂದ್ ಸಿಂಗ್ ಅವರು ಒಬ್ಬ ಕನಸುಗಾರ. ನಾನು ತುಂಬಾ ವಯಸ್ಸಿನವನಲ್ಲ, ನಿಮ್ಮ ವಯಸ್ಸಿನವನೇ. ಇತ್ತೀಚೆಗೆ ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಮೊದಲನೇ ಹೆಜ್ಜೆ ಇಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲರೂ ಸೇರಿರೋರು ಯುವಕರೇ. ಈ ಪುಸ್ತಕಗಳು ನಾವೇನು ವಿತರಣೆ ಮಾಡ್ತಿದ್ದೀವಿ, ಪುಸ್ತಕಗಳಲ್ಲಿ ಪೇಜ್ಗಳಲ್ಲಿ ಖಾಲಿ ಪೇಜ್ಗಳು. ನಿಮ್ಮ ಭವಿಷ್ಯವನ್ನು ಬರ್ಕೊಳ್ಳೋ ಒಂದು ಪುಸ್ತಕ ತರ ನೀವು ಇದನ್ನ ಪರಿಗಣಿಸಿ ನೀವು ಈ ಪುಸ್ತಕಗಳದ ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಉಪಯೋಗ ಮಾಡ್ಕೋಬೇಕಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ನಮ್ಮ ದೇಶದ ಭವಿಷ್ಯ ನಮ್ಮ ತರ ಯುವಕರ ಕೈನಲ್ಲಿದೆ. ನಾವು ವೈಯಕ್ತಿಕವಾಗಿ ಸಮಾಜ ನಮಗೆ ಏನು ಕೊಟ್ಟಿದೆ ಅಂತ ಹೇಳಿ ಬಿಟ್ಟು ಸಮಾಜಕ್ಕೆ ನಾವು ಏನು ಕೊಡ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡಿ ಸಾಮಾಜಿಕ ಜವಾಬ್ದಾರಿಯನ್ನ ತಗೊಂಡು ದೇಶ ಕಟ್ಟೋದ್ರಲ್ಲಿ ನಾವು ಕೊಡುಗೆ ಕೊಡಬೇಕಾಗುತ್ತೆ.
ಯಾಕಂದ್ರೆ ಎಷ್ಟು ಜನ ನೀವೆಲ್ಲರೂ ಸ್ನೇಹಿತರು, ಜೊತೆಗೆ ಓದ್ತಿರೋರು, ಜೊತೆಗೆ ಬೆಳೀತಿರೋರು, ಒಬ್ರಿಗೊಬ್ರು ಒಳ್ಳೆ ಸಹನೆಯಿಂದ ನೀವು ನಿಮ್ಮ ಸ್ನೇಹವನ್ನು ಹಂಗೆ ಕಾಪಾಡ್ಕೊಂಡು ಹೋಗಿ, ಒಳ್ಳೆ ಅಭ್ಯಾಸಗಳನ್ನು ನೀವು ಬೆಳೆಸ್ಕೊಂಡು ಬನ್ನಿ. ಇಲ್ಲೆಲ್ಲ ಕೆಟ್ಟ ಅಭ್ಯಾಸಗಳಿಗೆ ಒಂದೇ ಸೆಕೆಂಡ್ ಸಾಕು, ಒಂದೇ ಸೆಕೆಂಡ್ ಬಾಲ್ಯ ಅಲ್ಲಿ ಸ್ವಲ್ಪ ಹೋಗಿ ಬರೋಣ ಅಂಥೇಳಿ ಎಲ್ಲ ಸ್ನೇಹಿತರು ಸೇರಿ ಹೋಗಿ ಬರ್ಬೋದು. ಆದರೆ ಒಂದು ಒಳ್ಳೆ ಅಭ್ಯಾಸವನ್ನು ಬೆಳೆಸ್ಕೊಳ್ಳುವ ಒಂದು ಸಂಕಲ್ಪದ ಶಕ್ತಿ ನೀವು ಅನುಭವ ಮಾಡ್ಕೊಬೇಕಂದ್ರೆ ನೀವು ದಿನನಿತ್ಯ ಆ ಒಂದು ಅಭ್ಯಾಸನ ನೀವು ರೂಢಿ ಮಾಡ್ಕೊಂತಿರ್ಬೇಕು. ಕೊನೆಯಲ್ಲಿ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಎಲ್ಲರೂ ಇಂಗ್ಲಿಷ್ ಮೂವೀಸ್ ನೋಡ್ತೀರಿ. ನೆವರ್ ಬ್ಯಾಕ್ ಡೌನ್ ಅಂತೇಳಿ ಒಂದು ಸಿನಿಮಾ ಇದೆ, ನೋಡಿರ್ಬೋದು. ಒಂದು ಆಕ್ಷನ್ ಫೈಟ್ ಮೂವಿ. ಆ ಒಂದು ಹಾಡ್ ಹೆಸರು ರಿಮೆಂಬರ್ ದ ನೇಮ್, ಹೆಸರು ನೆನ್ಪಿಟ್ಕೊಳ್ಳಿ ಅಂತೇಳಿ ಹಾಡಿನ ಹೆಸರು. ಅದರಲ್ಲಿ ಲಿರಿಕ್ಸ್ನಲ್ಲಿ ಅವನು ಒಂದು ಫಾರ್ಮುಲಾ ಹೇಳ್ತಾನೆ, ಅದು ನನಗೆ ತುಂಬ ಮನಸ್ಸಿಗೆ ಹತ್ರ ಇರುವಂಥದ್ದು. ನಾನು ನನ್ನ ಜೀವನದಲ್ಲಿ ರೂಢಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇನು ಹೇಳುತ್ತಂದ್ರೆ, ದಿಸ್ ಇಸ್ 10% luck, 20% skill, 15% concentrated power of will. I repeat, this is 10% luck, 20% skill, and 15% concentrated power of will, 5% pleasure and 50% pain, and 100% reason to remember the name ಅಂತ ಹೇಳಿ. ಸೊ ನೀವು ಇದನ್ನ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡ್ಬೋದು. ಇದಕ್ಕೆಲ್ಲ ನೀವು ನಿಮ್ಮ ಜೀವನದಲ್ಲಿ ಯಾವ ವಿಷಯಕ್ಕೆ ನೀವು ಮೊದಲನೇ ಆದ್ಯತೆ ಕೊಡಬೇಕು. ಕೌಟುಂಬಿಕ ಜವಾಬ್ದಾರಿಗಳು ಇರ್ತವೆ, ಹೆಣ್ಮಕ್ಳಿದ್ದೀರಿ, ಮತ್ತೆ ಇಲ್ಲಿ ವಿದ್ಯಾಸಂಸ್ಥೆ ಕಡೆಗೆ ಇರೋ ಜವಾಬ್ದಾರಿಗಳು ಇರ್ತವೆ, ಸಾಮಾಜಿಕ ಜವಾಬ್ದಾರಿಗಳು ಇರ್ತವೆ. ಅದನ್ನೆಲ್ಲ ನೀವು ಪರಿಗಣಿಸಬೇಕು, ಜವಾಬ್ದಾರಿಯನ್ನ ತಗೋಬೇಕು. ಇನ್ನ ಹೆಚ್ಚಿಗೆ ನನಗೆ ಮಾತಾಡ್ಬೇಕಂತ ಹೇಳಿ ಅನಿಸ್ತಿದೆ. ಕೊನೆ ನಾನು ಮುಗಿಸ್ತೀನಿ. ಎಲ್ಲರಿಗೆ ಇದೊಂದು ಸಣ್ಣ ಉದಾಹರಣೆ ನೀವು ನೋಡಿರ್ಬೋದು. ಒಂದು ಇರುವೆ ಅಕ್ಕಿ ಕಾಳನ್ನ ಎತ್ಕೊಂಡು ಗೋಡೆ ಏರುವಾಗ ಪದೇ ಪದೇ ಬೀಳುತ್ತೆ. ಬಿದ್ರೇನು ಪ್ರಯತ್ನ ಬಿಡೋದಿಲ್ಲ. ಹಿಂದಿನಲ್ಲಿ ಅಮಿತಾಬ್ ಬಚ್ಚನ್ ಅವ್ರ ತಂದೆ ಬರೆದಿರ್ತಕ್ಕಂಥ ಒಂದು ಕವನ ಇದೆ, कि लहरों से डरकर नौका पार नहीं होती, कोशिश करने वालों की कभी हार नहीं होती ಅಂತ ಹೇಳಿ. ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಸೋಲೇ ಇಲ್ಲ. ನೀವು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಗೆಲುವು ನೀವು ಅನುಭವಿಸಲಿಕ್ಕೆ ಆಗೋದಿಲ್ಲ, ಸೋಲು ಅನುಭವಿಸಲಿಕ್ಕೆ ಆಗೋದಿಲ್ಲ. एक नन्ही चींटी जब दाना लेकर चढ़ती है, चढ़ती दीवारों पर 100 बार फिसलती है. चढ़कर गिरना, गिरकर चढ़ना ना करता है, आखिर उसकी मेहनत बेकार नहीं होती. कोशिश करने वालों की कभी हार नहीं होती. APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ವಿ ಆಲ್ ಶುಡ್ ಬಿ ಕ್ಯಾರಿಯರ್ಸ್. ನಾವು ಸಮಾಜದಲ್ಲಿ ಒಳ್ಳೆತನವನ್ನು ಹೊತ್ಕೊಂಡು ಹೋಗುವ ನಾಗರಿಕರಾಗಬೇಕಂತ ಹೇಳಿ. ವಿ ಶುಡ್ ಆಲ್ ಬಿ ಕ್ಯಾರಿಯರ್ಸ್ ಆಫ್ ಗುಡ್ನೆಸ್ ಅಂಡ್ ಹೋಲ್ಸಮ್ನೆಸ್, ದಟ್ ಇಸ್ ರೈಚಿಯಸ್ನೆಸ್. ನಿಷ್ಠೆಯಿಂದ ಇರುವಂಥದ್ದು ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು. When there is righteousness in the heart, there is beauty in the character. When there is beauty in the character, there is harmony at home. When there is harmony at home, there is an order in the nation. And when there is an order in the nation, there is peace in the world ಅಂತ ಹೇಳಿ ಹೇಳ್ತಾರೆ APJ ಅಬ್ದುಲ್ ಕಲಾಂ ಅವರು. ಎಷ್ಟು ಸುಂದರವಾಗಿ ಅವರು ನಮ್ಮ ಒಂದು ವೈಯಕ್ತಿಕವಾದಂಥ ವಿಚಾರ ಬಿಡಿಸಿ ಹೇಳಿದ್ದಾರೆ. ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ರೂಢಿ ಮಾಡ್ಕೋಬೇಕು ಅಂಥೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ.
ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶ್ರಾವಣ ಮಾಸದ ಕೊನೆ ಶನಿವಾರದಂದು ಆಂಜನೇಯ ಆನಂದ್ ಸಿಂಗ್ರವರ ಶೈಕ್ಷಣಿಕ ಕಾಳಜಿಗೆ ಅಭಿನಂದಿಸಿದ ಗುರುವಿಂದ ಹಾಗೂ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.